2018-19 ಇಸ್ವಿಯಲ್ಲಿ ಕೊಡಗಿನಲ್ಲಾದಂತಹ ಜಲಪ್ರಳಯ ಇದೆಯಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ಬಿಟ್ಟಿತ್ತು. ಜನ ಇನ್ನು ಎಷ್ಟೋ ವಿಚಾರದಲ್ಲಿ ಆ ಭಾಗದ ಜನ ಇನ್ನು ಹೊರಗೆ ಬಂದಿಲ್ಲ. ಕುಶಾಲನಗರ ತಾಲೂಕಿನ ನೆಲ್ಲಿಹುದಿಕೇರಿ ಬೆಟ್ಟದ ಕಾಡು, ಬರಡಿ, ಕುಂಬಾರಗುಂಡಿ, ನದಿ ದಡದ ಪ್ರದೇಶಗಳಲ್ಲಿನ ಊರುಗಳು, ಮನೆಗಳು ಜಲಸಮಾಧಿ ಆಗ್ಬಿಟ್ಟಿದ್ವು. ಇದರಿಂದಾಗಿ ನೂರಾರು ಕುಟುಂಬಗಳು ಬೀದಿಗೂ ಬಿದ್ದಿದ್ವು. ಬಳಿಕ ಸರ್ಕಾರ ಸಂತ್ರಸ್ತರಿಗೆ ಪರಿಹಾರ ಕೇಂದ್ರದಲ್ಲಿ ತಾತ್ಕಾಲಿಕ ವಸತಿ ವ್ಯವಸ್ಥೆಯನ್ನ ಮಾಡಿ ಸರ್ಕಾರದ ವತಿಯಿಂದ ನಿವೇಶನ ಹಾಗೂ ಸೂರು ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಆದರೆ ಇದೆಲ್ಲ ಆಗಿ 5 ವರ್ಷ ಆಗ್ತಾ ಇದೆ. 5 ವರ್ಷ ಕಳೆದೋಗಿದೆ, ಆಗ್ತಾ ಇರೋದಲ್ಲ. ಸಂತ್ರಸ್ತರಿಗೆ ಇನ್ನೂ ಕೂಡ ಒಂದು ಶಾಶ್ವತ ಸೂರು ಅನ್ನೋದು ಸಿಕ್ಕಿಲ್ಲ. ಅನಿಶ್ಚಿತತೆಯ ಬದುಕು ಸಾಗಿಸುವ ಪರಿಸ್ಥಿತಿ ಪಾಪ ಸಂತ್ರಸ್ತರದ್ದಾಗಿದೆ. ಇನ್ನು ಟಾರ್ಪೆಲ್ ಕಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಪೂರ್ವ ಮುಂಗಾರು ಮುಗಿತಾ ಬಂತು. ಮುಂಗಾರು ಇನ್ನೇನು ಆರಂಭ ಆಗುತ್ತೆ ಕೆಲ ದಿನಗಳಲ್ಲೇ. ಹೀಗಿರುವಾಗ ಈ ಒಂದು ಪರಿಹಾರ ಕೊಡ್ತೀವಿ ಅಂತ ಭರವಸೆ ಕೊಟ್ಟು 5 ವರ್ಷ ಕಳೆದ್ರೂ ಕೂಡ, 2-3 ಸರ್ಕಾರಗಳನ್ನು ನೋಡಿದ್ರೂ ಕೂಡ ಯಾರು ಅವರ ವಿಚಾರವನ್ನ ವಿಚಾರಿಸ್ತಲೇ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ 4 ಪಟ್ಟು ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ಕೂಡ ರವಾನೆ ಮಾಡಿದೆ. ಈ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಏನು ಮಾಹಿತಿ ರವಾನೆ ಮಾಡ್ತು, ಇದೀಗ ನದಿ ಪಾತ್ರದ ಜನರಲ್ಲಿ ಒಂದು ರೀತಿ ಆತಂಕ ಕೂಡ ಎದುರಾಗಿದೆ. ಸದ್ಯ ಪಬ್ಲಿಕ್ ಟಿವಿ ಕೊಡಗು ಜಿಲ್ಲೆ ವಿರಾಜಪೇಟೆ ಮತ್ತು ಸೋಮರಪೇಟೆ ಭಾಗದ ಕಾವೇರಿ ನದಿ ಪಾತ್ರದಲ್ಲಿ ಇದೆ. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ಬೋದು, ಕರಡಿಗೋಡು, ಗುಯ್ಯ, ಬರಡಿ ಈ ಗ್ರಾಮದ ಸುತ್ತಮುತ್ತ ಗ್ರಾಮಗಳಲ್ಲಿ ಪ್ರತಿ ವರ್ಷವೂ ಕೂಡ ಈ ಕಾವೇರಿಯ ಒಡಲು ಏನು ಉಕ್ಕಿ ಹರಿತಾಳೆ, ಮಳೆಗಾಲದಲ್ಲಿ ರೌದ್ರಾವತಾರ ಏನು ತೋರುತ್ತಾಳೆ, ಅದಾದಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಗೆ ಸಹಜವಾಗಿ ಕಾವೇರಿಯ ಒಡಲಿನಿಂದ ಸಾಕಷ್ಟು ನೀರುಗಳು ಕೂಡ ಮನೆ ಹತ್ರ ಹೋಗುತ್ತೆ. ಮನೆ ಮತ್ತು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತ ಕೂಡ ಗೊಳ್ಳುತ್ತೆ. 2018-19 ಸಾಲಿನಲ್ಲಂತೂ ಭೀಕರತೆ ನದಿಯ ಭೀಕರತೆ ಯಾವ ಮಟ್ಟಕ್ಕಿತ್ತು ಅಂದರೆ, ಸುಮಾರು ಈ ಭಾಗ, ಈ ಸೋಮರಪೇಟೆ ಭಾಗಕ್ಕೆ ಮತ್ತು ವಿರಾಜಪೇಟೆ ಭಾಗದ ಈ ಗ್ರಾಮಗಳೇನಿದೆ, ಗುಯ್ಯ ಇರ್ಬೋದು, ಕರಡಿಗೋಡು ಇರ್ಬೋದು, ಬರಡಿ ಗ್ರಾಮ, ಇನ್ನಿತರ ಗ್ರಾಮಗಳು ಸಂಪೂರ್ಣವಾಗಿ ಈ ಒಂದು ಪ್ರವಾಹ ಪರಿಸ್ಥಿತಿಗೆ ತುತ್ತಾಗಿ ಸಂಪೂರ್ಣವಾಗಿ ಮುಳುಗಡೆ ಕೂಡ ಆಗಿತ್ತು. ಸಾಕಷ್ಟು ಮನೆಗಳು ಕೂಡ ಧಾರಾಶಾಹಿ ಕೂಡ ಆಗಿತ್ತು. ಹೀಗಾಗಿ ಸಾಕಷ್ಟು ಜನರು ಕೂಡ ಅಂದಿನ ದಿನಗಳಲ್ಲಿ ತಮ್ಮ ಬದುಕನ್ನು ಅತಂತ್ರ ಕೂಡ ಮಾಡಿಕೊಂಡಿದ್ರು. ಇವತ್ತಿನವರೆಗೂ ಸಹ ಅವರ ಬದುಕು ಹಾಗೆ ಉಳಿದಿರ್ತಕ್ಕಂಥದ್ದು. ಸಾಕಷ್ಟು ಮನೆಗಳನ್ನ ನೀವು ನೋಡ್ಬೋದು. ಯಾಕೆಂದರೆ ಇವತ್ತಿನವರೆಗೂ ಗುಡಿಸಿಲಿನಲ್ಲಿ ಏನು ಕಬ್ಬಿಣದ ಟಿನ್ಗಳು ಏನಿದೆ, ಆ ಒಂದು ಶೆಡ್ಗಳು, ಆ ಶೆಡ್ನಲ್ಲಿ ಇವತ್ತಿನವರೆಗೂ ಸಹ ಆ ಒಂದು ಜೀವನವನ್ನು ಕಳೀತಾ ಇದ್ದಾರೆ. ಯಾಕೆಂದರೆ ಬದಲಿ ವ್ಯವಸ್ಥೆಯನ್ನು ಸರ್ಕಾರ ಯಾವುದೇ ಮಾಡಿಕೊಡ್ಲಿಲ್ಲ. ಸ್ವತಃ ಅಂದಿನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ CM ಸಿದ್ದರಾಮಯ್ಯ ಅವರೇ ಈ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಭಾಗಕ್ಕೆ ಬಂದು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಸಮಸ್ಯೆಯನ್ನು ಕೂಡ ಅಂದಿನ ದಿನಗಳಲ್ಲಿ ಆಲಿಸಿದ್ರು. ಅಷ್ಟೇ ಅಲ್ಲದೆ ಅವತ್ತು BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ BJP ಸರ್ಕಾರದವರೆಗೂ ಸಹ ಒಂದಷ್ಟು ಬೈದಿದ್ರು. ಏನು ಮಾಡ್ತಾ ಇದ್ದಾರೆ, ಸಂತ್ರಸ್ತರನ್ನು ಯಾರನ್ನೂ ಕೇಳೋರಿಲ್ಲ ಅನ್ನೋದು ಕೂಡ ಅವ್ರ ಮಾತಾಗಿತ್ತು. ಆದರೆ ಇವತ್ತು ಅವರೇ ಸರ್ಕಾರವನ್ನು ರಚನೆಯನ್ನು ಮಾಡಿದ್ದಾರೆ. ಆದರೆ ಈ ಸರ್ಕಾರವನ್ನು ರಚನೆ ಮಾಡಿದರೂ ಕೂಡ ಸಂತ್ರಸ್ತರ ಬದುಕು